ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಗೌರವ ನಿರ್ಣಯ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ನಿರ್ಣಯವನ್ನ ಮಂಡಿಸಿದ್ದಾರೆ ಡಿಕೆಶಿ. ಸಿಎಂ ಆಗಿ ಸೇವೆ ಸಲ್ಲಿಸಿದ್ದಕ್ಕೆ ಧನ್ಯವಾದವನ್ನ ಅರ್ಪಿಸಿ ನಿರ್ಣಯ ಇದು. ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯಗೆ ಗೌರವವನ್ನ ಸಲ್ಲಿಸಲಾಗುತ್ತೆ ಅಂತ ಹೇಳಿದ್ರೆ ಈ 2 ಟರ್ಮ್ನಲ್ಲಿ ಅವ್ರು ಮಾಡಿರುವಂತ ಕೆಲಸ ಕಾರ್ಯ, ಸಾಮಾಜಿಕ ಕಾರ್ಯ, ರಾಜ್ಯಕ್ಕೆ ಅವರ ಕೊಡುಗೆ, ಅದರ ಬಗ್ಗೆ ಮಾತುಗಳಾಗುತ್ತೆ. ಅಂದ್ರೆ ಗೌರವವನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ಇವೆಲ್ಲವನ್ನ ಕೂಡ ನಡೆಸ್ಕೊಡ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ ಅವರು. ಇದೀಗ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಅದಾದ ನಂತರದಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯನವರ ಕಾರ್ಯಗಳು ಯಾವ ರೀತಿಯಾಗಿತ್ತು, ರಾಜ್ಯಕ್ಕೆ ಅವ್ರು ಕೊಟ್ಟಂತ ಕೊಡುಗೆ, ಆಫ್ಕೋರ್ಸ್ ಈ 2ನೇ ಟರ್ಮ್ನಲ್ಲಿ ಬಹಳ ಹೈಲೈಟ್ ಆಗಿರೋದೇ ಅವರು ಘೋಷಿಸಿರುವಂಥ ಯೋಜನೆಗಳು. ಅದು ಮನೆ ಮನೆಗೂ ತಲುಪಿದೆ. ಅವರ ಕಾರ್ಯಗಳ ಬಗ್ಗೆ ಮಾತನಾಡೋರಿದ್ದಾರೆ. ಅದಕ್ಕಾಗಿ ನಿರ್ಣಯವನ್ನು ಕೂಡ ಮಂಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಅವರ ಧನ್ಯವಾದವನ್ನ ಅರ್ಪಿಸೋದಕ್ಕೆ ಗೌರವ ನಿರ್ಣಯ ಇದು. ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯಗೆ ಗೌರವ ನಿರ್ಣಯವನ್ನ ಮಾಡಲಾಗಿದೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ನಿರ್ಣಯವನ್ನ ಡಿಕೆಶಿ ಮಂಡಿಸಿದ್ದಾರೆ. ಸಿಎಂ ಆಗಿ ಅವರ ಸೇವೆಯನ್ನ ಇಲ್ಲಿ ನೆನಪಿಸಿಕೊಳ್ಳುತ್ತಾರೆ. ಆಫ್ಕೋರ್ಸ್ ಸುದ್ದಿಗೋಷ್ಠಿಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಈ ಬಗ್ಗೆ ಮಾತನಾಡಿದ್ರು. ತಮ್ಮ ರಾಜಕೀಯ ಹಾದಿ ಹೇಗಿತ್ತು ಅನ್ನೋದಾಗಿ. ಇನ್ನು ಸಿಎಲ್ಪಿ ಸಭೆಯಲ್ಲೂ ಕೂಡ ಎಲ್ಲಾ ಶಾಸಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ. ತಾನು ಸುದೀರ್ಘ ಆಡಳಿತ ನಡೆಸೋದಕ್ಕೆ ಶಾಸಕರ ಬೆಂಬಲ ಇದೆ. ಎಲ್ಲಾ ಶಾಸಕರ ಬೆಂಬಲವನ್ನ ಸಿದ್ದರಾಮಯ್ಯನವರು ಈ ಕ್ಷಣ ಸ್ಮರಿಸಿಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರ ಬೆಂಬಲಕ್ಕೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರು. ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯನವರ ಭಾಷಣ ಆರಂಭ ಆಗಿದೆ. ಎಲ್ಲಾ ಶಾಸಕರಿಗೆ ಕೃತಜ್ಞತೆ ಹೇಳೋ ಮೂಲಕವಾಗಿ ಮಾತನ್ನ ಪ್ರಾರಂಭ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಭಾಷಣಕ್ಕಾಗಿನೇ ಕಾಯ್ತಾ ಇದ್ರು, ಏನ್ ಮಾತನಾಡ್ತಾರೆ ಅಂತ. ಬ್ರೇಕ್ಫಾಸ್ಟ್ ಸಭೆ ಅದೊಂದು ಪುಟ್ಟದಾದಂಥ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ರೀತಿಯಾಗಿತ್ತು. ಅದಾದ ನಂತರ ಅವ್ರು ನಡೆಸಿರುವಂಥ ಸುದ್ದಿಗೋಷ್ಠಿಯಲ್ಲೂ ಕೂಡ ಕೆಲವೊಂದು ಹೈಲೈಟ್ಸ್ ಅನ್ನ ಹೇಳ್ಕೊಳ್ತಾರೆ, ರಾಜಕೀಯ ಹಾದಿ ಹೇಗಿತ್ತು ಅಂತ. ಬಟ್ ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಹೈಕಮಾಂಡ್ ಭೇಟಿಗೆ ಕರೆದಾಗ ಏನೇನಾಗಿತ್ತು ಇವೆಲ್ಲವನ್ನು ಕೂಡ ಮಾತನಾಡುವಂಥ ಸಾಧ್ಯತೆಗಳಿದೆ. ಅವರ ಸುದೀರ್ಘ ರಾಜಕೀಯ ಜರ್ನಿ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಅವರಿಗೆ ಗೌರವವನ್ನು ಕೂಡ ಸಲ್ಲಿಸೋರಿದ್ದಾರೆ. ಆ ನಿಟ್ಟಿನಲ್ಲೇ ಇವತ್ತು ಈ ರೀತಿಯಾಗಿ ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಭಾಷಣ ಮತ್ತೆ ಅವರಿಗೆ ಗೌರವ ಸಲ್ಲಿಸುವಂತ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಸುದೀರ್ಘವಾದಂಥ ಆಡಳಿತವನ್ನು ನಡೆಸೋದಕ್ಕೆ ಯಾವ ರೀತಿಯಾಗಿ ಶಾಸಕರು ತನಗೆ ಬೆಂಬಲ ನೀಡಿದ್ರು ಅನ್ನೋದನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಸ್ಮರಿಸಿಕೊಂಡಿದ್ದಾರೆ. ಎಲ್ಲ ಶಾಸಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಅಂತ. ಅದನ್ನ ಆಫ್ಕೋರ್ಸ್ ಅವರು ಸುದ್ದಿಗೋಷ್ಠಿಯಲ್ಲೂ ಕೂಡ ಹೇಳ್ಕೊಂಡಿದ್ರು. ಶಾಸಕರ ಬೆಂಬಲ ಹಾಗೆ ಮಾಧ್ಯಮದವರ ಬೆಂಬಲ ಯಾವ ರೀತಿಯಾಗಿತ್ತು ಅನ್ನೋದಾಗಿ ಅವರು ಮಾತನಾಡ್ತಾ ಇದ್ರು. ಜೊತೆಗೆ 2 ಟರ್ಮ್ನಲ್ಲಿ ರಾಜ್ಯಕ್ಕೆ ಒಳಿತಾಗುವಂಥ ನಿಟ್ಟಿನಲ್ಲಿ ಕಟ್ಟ ಕಡೆಯ ಒಬ್ಬ ವ್ಯಕ್ತಿಗೂ ಕೂಡ ತಲುಪುವಂತೆ ಅವರ ಯೋಜನೆಗಳು ಹೇಗಿತ್ತು ಅನ್ನೋದನ್ನ ಕೂಡ ಈ ಹಿಂದೆ ಮಾತನಾಡಿದ್ರು. ಸಿಎಲ್ಪಿ ಸಭೆಯಲ್ಲೂ ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಹೈಕಮಾಂಡ್ ನಾಯಕರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಹಾಗೆ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ ಈ ಹಿಂದೆ, ನಾನೇ ನಿರ್ಣಯವನ್ನ ತಗೊಂಡಿದ್ದು, ನಾನೇ ಸ್ವಯಂ ಆಗಿ ತಗೊಂಡಿರುವಂತ ನಿರ್ಧಾರ ಇದು ಅನ್ನೋದಾಗಿ.